ಬನ್ನಿ ಇವತ್ತು ಒಂದು ಸುಂದರವಾದ ಕಥೆ ಕೇಳೋಣ. ಕಥೆಯ ಹೆಸರು ರಾಜಕುಮಾರಿ ಮತ್ತು ಜಾದೂ ಹೂವು. ನೋಡಿ, ಇಲ್ಲೇ ಇದ್ದಾಳೆ ನಮ್ಮ ಕಥೆಯ ನಾಯಕಿ, ರಾಜಕುಮಾರಿ ಆರಾಧ್ಯ. ಎಷ್ಟು ಚಂದದ ತೋಟದಲ್ಲಿ ನಿಂತಿದ್ದಾಳೆ ಅಲ್ವಾ? ಬಹಳ ವರ್ಷಗಳ ಹಿಂದೆ ಎಲ್ಲೋ ದೂರದಲ್ಲಿ ಒಂದು ಸುಂದರವಾದ ರಾಜ್ಯವಿತ್ತು. ಅಲ್ಲಿನ ಜನರೆಲ್ಲರೂ ತುಂಬಾ ಖುಷಿಯಾಗಿದ್ರು. ಯಾಕೆ ಗೊತ್ತಾ? ಆ ರಾಜ್ಯದ ಸುತ್ತಲೂ ಹಚ್ಚ ಹಸಿರಾದ ಬೆಟ್ಟಗಳು, ಜುಳುಜುಳು ಅಂತ ಹರಿಯೋ ನದಿಗಳು, ನೋಡೋಕೆ ಎರಡೂ ಕಣ್ಣು ಸಾಲ್ತಿರ್ಲಿಲ್ಲ. ಆ ರಾಜ್ಯದ ರಾಜಕುಮಾರಿಯೇ ನಮ್ಮ ಆರಾಧ್ಯ. ಅವಳ ಮುಖ ನೋಡಕ್ಕೆ ಎಷ್ಟು ಮುದ್ದಾಗಿತ್ತೋ ಅವಳ ಮನಸ್ಸು ಅದಕ್ಕಿಂತನೂ ಶುದ್ಧವಾಗಿತ್ತು. ಎಲ್ಲರ ಮೇಲೂ ಪ್ರೀತಿ, ದಯೆ, ಅದ್ರ ಜೊತೆಗೆ ಅವಳು ತುಂಬಾನೇ ಧೈರ್ಯವಂತೆ ಕೂಡ. ಅವಳಿಗೆ ಅರಮನೆ ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳ ಜೊತೆ ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಒಂದಿನ ಹೀಗೆ ತೋಟದಲ್ಲಿ ಆಟ ಆಡ್ತಾ ಇರುವಾಗ ಅವಳ ಕಣ್ಣುಗಳು ಇದ್ದಕ್ಕಿದ್ದಂತೆ ಅರಳಿದವು. ತೋಟದ ಒಂದು ಮೂಲೆಯಲ್ಲಿ ಏನೋ ಒಂದು ವಿಚಿತ್ರವಾಗಿ ಹೊಡೆಯುತ್ತಿತ್ತು. ಏನಿದು ಅಂತ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲೊಂದು ಮಿನುಗುವ ಹೂವು. ಅದರಿಂದ ಒಂದು ಮಾಂತ್ರಿಕವಾದ ಬೆಳಕು ಬರ್ತಿತ್ತು. ಅದು ಬೇರೆ ಯಾವುದೂ ಅಲ್ಲ, ಅದೊಂದು ಜಾದೂ ಹೂವು. ಆರಾಧ್ಯಾಗೆ ತುಂಬಾ ಆಶ್ಚರ್ಯವಾಯಿತು. ಅವಳು ನಿಧಾನವಾಗಿ ಆ ಹೂವನ್ನು ಮುಟ್ಟಿದಳು. ಆಗ ಏನಾಯ್ತು ಗೊತ್ತಾ? ಅದರಿಂದ ಒಂದು ಮೃದುವಾದ ಮಾಂತ್ರಿಕ ಧ್ವನಿ ಕೇಳಿಸಿತು. ನಾನು ಸಂತೋಷದ ಹೂವು, ನೀನು ಯಾರಿಗಾದರೂ ಸಹಾಯ ಮಾಡಿಲಾಗೆಲ್ಲ ನಾನು ಇನ್ನೂ ಹೆಚ್ಚು ಹೊಡೆಯುತ್ತೇನೆ. ಹೂಲಿನ ಮಾತು ಕೇಳಿ ಆರಾಧ್ಯಾಗೆ ಸಹಜವಾಗಿಯೇ ಕುತೂಹಲ ಬಂತು. ನಿಜವಾಗ್ಲೂ ಈ ಹೂ ಹೇಳ್ದಾಗೆ ಆಗುತ್ತಾ ಅಂತ ಯೋಚಿಸ್ತಾ ಇರುವಾಗ್ಲೇ ಅವಳ ದಯೆಯನ್ನ ಪರೀಕ್ಷೆ ಮಾಡೋಕೆ ಒಂದು ಸಂದರ್ಭ ಎದುರಾಯಿತು. ಮರುದಿನ ಅರಮನೆಯ ಹೊರಗಡೆ ಒಬ್ಬ ಪುಟ್ಟ ಹುಡುಗ ಜೋರಾಗಿ ಅಳ್ತಾ ಇದ್ದ. ಯಾಕೆ ಅಂದ್ರೆ, ಅಯ್ಯೋ ಪಾಪ, ಅವನ ಮುದ್ದು ಆಟಿಕೆ ಮುರಿದು ಹೋಗಿತ್ತು. ಇದನ್ ನೋಡಿದ ಆರಾಧ್ಯಳ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಆರಾಧ್ಯ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ. ತಕ್ಷಣವೇ ತನ್ನ ಹತ್ರ ಇದ್ದ ಒಂದು ಹೊಸ ಬಣ್ಣ ಬಣ್ಣದ ಆಟಿಕೆಯನ್ನ ಆ ಹುಡುಗನ ಕೈಗಿಟ್ಲು. ಅಳೋದು ನಿಲ್ಸಿ ಅವನ ಮುಖದಲ್ಲಿ ಅದೆಂಥ ದೊಡ್ಡ ನಗು ಬಂತು ಗೊತ್ತಾ? ಅದೇ ಕ್ಷಣ ಒಂದು ಪವಾಡವೇ ನಡೆದೋಯ್ತು. ಅರಮನೆಯ ತೋಟದಲ್ಲಿದ್ದ ಆ ಜಾದೂ ಹೂವು ವಾವ್, ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯಕ್ ಶುರು ಮಾಡಿತು. ಆಗ ಆರಾಧ್ಯಾಗೆ ಖಾತ್ರಿಯಾಯ್ತು, ಆ ಹೂವು ಹೇಳಿದ್ದು ನಿಜ ಅಂತ. ಇದನ್ನ ನೋಡಿದ್ಮೇಲೆ ಆರಾಧ್ಯಾಗೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ಎಷ್ಟು ಖುಷಿಯಿದೆ ಅಂತ ಗೊತ್ತಾಯ್ತು. ಅವಳ ದಯೆಯ ಪಯಣ ಇಲ್ಲಿಗೇ ನಿಲ್ಲಿಲ್ಲ, ಬದಲಿಗೆ ಈಗಷ್ಟೇ ಶುರುವಾಗಿತ್ತು. ಮತ್ತೊಂದು ದಿನ ದಾರಿ ಬದಿಲಿ ಒಬ್ರು ವಯಸ್ಸಾದ ಅಜ್ಜಿ ಕೂತಿದ್ರು. ನೋಡಿದ್ರೇನೆ ಗೊತ್ತಾಗ್ತಿತ್ತು ಅವ್ರಿಗೆ ತುಂಬಾ ಹಸಿವಾಗಿದೆ, ಸುಸ್ತಾಗಿದೆ ಅಂತ. ಪಾಪ ಅವರು ತುಂಬಾ ಬಳಲಿದ ಹಾಗೆ ಕಾಣ್ತಾ ಇದ್ರು. ರಾಜಕುಮಾರಿ ತಕ್ಷಣ ಅವರ ಹತ್ತಿರ ಹೋಗಿ ತುಂಬಾ ಪ್ರೀತಿಯಿಂದ ತಾನು ತಂದಿದ್ದ ಬಿಸಿ ಊಟವನ್ನ ಕೊಟ್ಲು. ಊಟ ನೋಡಿದ ಆ ಅಜ್ಜಿಯ ಕಣ್ಣುಗಳು ಖುಷಿಯಿಂದ, ಕೃತಜ್ಞತೆಯಿಂದ ತುಂಬಿ ಬಂದವು. ಮತ್ತೆ ಅದೇ ಪವಾಡ, ತೋಟದಲ್ಲಿದ್ದ ಜಾದೂ ಹೂವ, ಅಬ್ಬಾ, ಈಗಂತೂ ಮೊದಲಿಗಿಂತಲೂ, ಹೌದು, ಅದಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಬೆಚ್ಚಗೆ ಹೊಳಿತಿತ್ತು. ಅದರ ಬೆಳಕು ಇಡೀ ತೋಟವನ್ನೇ ಬೆಳಗುವಂತಿತ್ತು. ಆವಾಗ್ಲೇ ಆರಾಧ್ಯಗೆ ಜೀವನದ ಒಂದು ದೊಡ್ಡ ಸತ್ಯದ ಅರಿವಾದದು. ನಿಜವಾದ ಸಂತೋಷ ಇರೋದು ನಮಗಾಗಿ ಏನಾದ್ರೂ ಮಾಡ್ಕೊಳ್ಳೋದ್ರಲ್ಲ, ಬದಲಿಗೆ ನಮ್ಮ ಖುಷಿಯನ್ನು ಬೇರೆಯವರ ಜೊತೆ ಹಂಚಿಕೊಂಡು ಅವರಿಗೆ ಸಹಾಯ ಮಾಡೋದ್ರಲ್ಲೇ ಇದೇ ಅಂತ. ಆರಾಧ್ಯ ಮಾಡ್ತಿದ್ದ ಈ ಸಣ್ಣ ಸಣ್ಣ ಸಹಾಯಗಳು ಬರೀ ಆ ಹೂವನ್ ಮಾತ್ರ ಬೆಳಗ್ಸಿಲ್ಲ, ನಿಧಾನಕ್ಕೆ ಅದು ಇಡೀ ರಾಜ್ಯಕ್ಕೆ ಬೆಳಕು ಕೊಡೋಕ್ ಶುರು ಮಾಡಿತು. ದಿನಗಳು ಕಳೆದಂತೆ ಆರಾಧ್ಯ ಎಲ್ಲರಿಗೂ ಸಹಾಯ ಮಾಡ್ತಾನೇ ಇದ್ಲು. ಅವಳ ದಯೆ ಬೆಳೆದ ಹಾಗೆ ಆ ಜಾದೂ ಹೂವು ಬರೀ ಒಂದು ಹೂವಾಗಿ ಉಳಿಲಿಲ್ಲ, ಅದೊಂದು ದೊಡ್ಡ ಅದ್ಭುತವಾದ ಬೆಳಕಿನ ಗೋಳವಾಗಿ ಬದಲಾಗಿತ್ತು. ಆ ಮಾಂತ್ರಿಕ ಬೆಳಕಿನಿಂದ ಮತ್ತೆ ಅದೇ ಮೃದುವಾದ ಧ್ವನಿ ಕೇಳಿಸ್ತು, ಆರಾಧ್ಯ, ನಿನ್ನ ದಯೆಯೇ ಈ ರಾಜ್ಯವನ್ನು ಬೆಳಗಿಸಿದೆ. ಇದು ಆ ಜಾದೂ ಹೂವಿನ ಕೊನೆಯ ಅತ್ಯಂತ ಶಕ್ತಿಶಾಲಿಯಾದ ಸಂದೇಶವಾಗಿತ್ತು. ಅಂದಿನಿಂದ ಆ ರಾಜ್ಯದಲ್ಲಿ ದುಃಖ ಅನ್ನೋದೇ ಇರಲಿಲ್ಲ. ಎಲ್ಲೆಲ್ಲೂ ಬರೀ ಸಂತೋಷ, ಸಂಭ್ರಮ. ಆರಾಧ್ಯಾಳ ದಯೆ ಅನ್ನೋ ಒಂದು ಸಣ್ಣ ಬೀಜ ಇಡೀ ರಾಜ್ಯದಲ್ಲಿ ಪ್ರೀತಿ ಮತ್ತು ಸಂತೋಷದ ಒಂದು ದೊಡ್ಡ ಮರವಾಗಿ ಬೆಳೆದು ನಿಂತಿತ್ತು. ಹಾಗಾದ್ರೆ ಈ ಕಥೆಯ ನೀತಿ ಏನು? ತುಂಬ ಸಿಂಪಲ್ ಅಲ್ವಾ? ನಾವು ಬೇರೆಯವರ ಮೇಲೆ ದಯೆ ತೋರಿಸಿ ಅವರಿಗೆ ಸಹಾಯ ಮಾಡಿದಾಗ ನಮ್ಮ ಸಂತೋಷ ಕೂಡ ಆ ಜಾದೂ ಹೂವಿನ ಬೆಳಕಿನ ಹಾಗೆ ಇನ್ನಷ್ಟು ಹೆಚ್ಚಾಗತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ, ಒಬ್ಬರ ಒಂದು ಸಣ್ಣ ಪ್ರೀತಿಯ ಕೆಲಸದಿಂದ ನಾಳೆ ಯಾರ ದಿನವನ್ನು ಬೆಳಗಿಸಬಹುದಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.